ನಮಸ್ತೆ ಫ್ರೆಂಡ್ಸ್, ಪಾಪು ಮಮ್ಮಿ ರುಚಿ ಕಿಚನ್ಗೆ ಸ್ವಾಗತ. ಪನ್ನೀರ್ ಡ್ರೈ ಫ್ರೂಟ್ಸ್ ಪರೋಟ ಮಾಡುವ ವಿಧಾನ. ಒಂದು ತಟ್ಟೆಯಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಹಿಟ್ಟು ಗಟ್ಟಿಯಾಗಿರೋದ್ರಿಂದ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಒಂದು 5 ನಿಮಿಷ ಚೆನ್ನಾಗಿ ಮಿದ್ದಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ, ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಂದು 15 ನಿಮಿಷ. 1 ಕಪ್ ಪನ್ನೀರು ಗ್ರೇಟ್ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ 1 ಕಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಹಚ್ಚಿಡಿದ ಮೆಣಸಿನ್ಕಾಯಿ ಇದು ಸಹ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚ ಜೀರಿಗೆ, 1 ಚಮಚ ಚಾಟ್ ಮಸಾಲ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಈ ಥರ ಹಾಕಿರುವಂಥ ಮಸಾಲೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಕೊಳ್ಳಬೇಕು. ಪನ್ನೀರ್ ಮತ್ತು ಡ್ರೈ ಫ್ರೂಟ್ಸು ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಥರ ಪರೋಟ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಈ ಮಸಾಲ ಒಂದು 12 ಪರೋಟ ಅಷ್ಟಾಗುತ್ತೆ. ಒಂದು ಉಂಡೆಯನ್ನು ತೊಗೊಂಡು ಕಪ್ ಶೇಪ್ ಮಾಡ್ಕೋಬೇಕು. ಕಪ್ ಶೇಪ್ ಮಾಡ್ಕೊಳ್ಳೋದ್ರಿಂದ ಸ್ಟಫಿಂಗು ಜಾಸ್ತಿ ಹಾಕ್ಬೋದು. ಜಾಸ್ತಿ ಹಾಕೋದ್ರಿಂದ ಎಲ್ಲ ಕಡೆ ಫಿಲ್ ಆಗುತ್ತೆ. ಹೀಗೆ ಫೋಲ್ಡ್ ಮಾಡಿ ಸುತ್ತಲೂ ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಜಾಸ್ತಿ ತೆಳುವೂ ಬೇಡ, ಜಾಸ್ತಿ ದಪ್ಪನೂ ಬೇಡ. ಒಂದೇ ಆದ ರೀತಿಯಲ್ಲಿ ಲಟ್ಟಿಸ್ಕೊಳ್ಳೋಣ. ಈಗ ತವಾ ಕಾದಿದೆ. ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳೋಣ. ಒಂದು ಸೈಡು ಬೆಂದಿದೆ, ಇನ್ನೊಂದು ಸೈಡು ಮಗ್ಚಾಕೋಬೇಕು. ಎಣ್ಣೆಗಿಂತ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ಸೈಡು ತುಪ್ಪ ಹಾಕೊತಾ ಇದ್ದೀನಿ, ಇನ್ನೊಂದು ಸೈಡು ಸಹ ತುಪ್ಪ ಹಾಕೊಳ್ಳೋಣ. ನೋಡಿ ಸುತ್ತಲೂ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು ಕಡೆಯೂ ಸಹ ಹಸಿದಾಗ ಕಾಣ್ತಾ ಇಲ್ಲ. ಒಳಗಡೆನೂ ಸಹ ಪನ್ನೀರ್ ಮತ್ತು ಡ್ರೈ ಫ್ರೂಟ್ಸು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಪನ್ನೀರ್ ಡ್ರೈ ಫ್ರೂಟ್ಸ್ ಪರೋಟ ರೆಡಿಯಾಗಿದೆ. ಇದು ಕೆಚಪ್ ಜೊತೆಗೂ ಸಹ ತಿನ್ಬೋದು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.